ಡಾಕ್ಟರ್, ಈಗ ಫ್ರೋಸನ್ ಶೋಲ್ಡರ್ಸ್ ಕೈ ಎತ್ತಕ್ಕಾಗಲ್ಲ, ಒಂದು ಆ್ಯಂಗಲಲ್ಲಿ ನೋವಿದೆ, ಈಗ ಅದಕ್ಕೆ ಪರಿಹಾರಗಳು, ಈಗ ಫಿಸಿಯೋಥೆರಪಿ ಮಾಡಿ ಅಂತಾರೆ. ಇದೆಲ್ಲ ಇದು ಹೆಂಗೆ ಡಾಕ್ಟರ್? ಎರಡನ್ನೂ, ಆ ನೋವು ನಿವಾರಣೆನೂ ಆಗಬೇಕು, ಟ್ರೀಟ್ಮೆಂಟ್ ಆಗಬೇಕು, ಹೆಂಗೆ ಇದನ್ನ ಹ್ಯಾಂಡಲ್ ಮಾಡ್ತೀರಾ? ಫ್ರೋಸನ್ ಶೋಲ್ಡರ್ ಅಂದ್ರೆ ಇದು ಒಂದು ಕ್ರಾನಿಕ್ ಇನ್ಫ್ಲಮೇಟರಿ ಕಂಡೀಷನ್. ಈ ಶೋಲ್ಡರ್ ಹತ್ರ ಇರೋಂಥ ಮಸಲ್ಸ್ ನಿಧಾನಕ್ಕೆ ಡ್ಯಾಮೇಜ್ ಆಗ್ತಾ ಹೋಗಿ ಹೋಗಿ ನೋವಿಂದ ಮೂಮೆಂಟ್ಸ್ ಮಾಡದೇ ಇದ್ದಾಗ ಅದರಿಂದ ಜಾಯಿಂಟ್ ಒಂಥರ ಸ್ಟಿಫ್ ಆಗ್ತಾ ಹೋಗ್ತದೆ, ಮೂಮೆಂಟ್ಸ್ ಕಡಿಮೆ ಆಗ್ತಾ ಹೋಗ್ತದೆ. ಡೇ ಟು ಡೇ ಆಕ್ಟಿವಿಟೀಸಲ್ಲಿ ಅದು ತುಂಬ ತೊಂದರೆ ಮಾಡುತ್ತೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಅಂದರೆ ಫಸ್ಟ್ ನಾವು ಮಸಲ್ ಟೇರ್ ಆಗಿದೆಯಾ ಅಥವಾ ಮಸಲ್ ಅದೇಜನ್ಸ್ ಇದೆಯಾ ಇದನ್ನೆಲ್ಲ ನಾವು ಅಸರ್ಟೈನ್ ಮಾಡಿಕೊಂಡು MRI ಸ್ಕ್ಯಾನ್ ಮಾಡಿ ನೋಡಿದಾಗ ಇದೆಲ್ಲ ನಮಗೆ ಕನ್ಫರ್ಮ್ ಆಗುತ್ತೆ. ಸೊ ಮಸಲ್ ಟೇರ್ ಇಲ್ಲ ಅಂತ ಹೇಳಿ ಬರೀ ಅಂಟ್ಕೊಂಡಿದೆ ಅಂತಂದಾಗ ಫಸ್ಟ್ ಮ್ಯಾನಿಪುಲೇಷನ್ ಅಂತ ಹೇಳ್ತೀವಿ ಅಥವಾ ಫಿಸಿಯೋಥೆರಪಿ ಅಂತ ಹೇಳ್ತೀವಿ, ಇದೆಲ್ಲ ಮಾಡಬೇಕು. ಫಿಸಿಯೋಥೆರಪಿದು ಉದ್ದೇಶ ಏನು ಅಂದರೆ, ಫಿಸಿಯೋಥೆರಪಿಯಲ್ಲಿ ಈಗಿರುವಂಥ ಡಿಸೇಬಲ್ ಟು ಏಬಲ್, ದಿಸ್ ಇಸ್ ಮೇನ್ ಏಮ್ ಆಫ್ ಫಿಸಿಯೋಥೆರಪಿ. ಈಗ ಒಬ್ಬ ವ್ಯಕ್ತಿಯ ಜಾಯಿಂಟ್ ಸ್ಟಿಫ್ನೆಸ್ ಇಂದ ಅವನಿಗೆ ಡಿಸಬಿಲಿಟಿ ಇದೆ, ಅದನ್ನು ನಾವು ಎಬಿಲಿಟಿಗೆ ಎಷ್ಟು ಬೇಗ ಸಾಧ್ಯವಾಗುತ್ತೋ ಅಷ್ಟು ಬೇಗ ತರುವಂಥದ್ದನ್ನು ನಾವು ಫಿಸಿಯೋಥೆರಪಿ ಅಂತ ಹೇಳ್ತೀವಿ. ಫಿಸಿಯೋಥೆರಪಿಲಿ ಫಿಸಿಕಲ್ ಮೀನ್ಸ್ ಆಫ್ ಟ್ರೀಟ್ಮೆಂಟ್ ಇರುತ್ತೆ. ಅಂದರೆ ಹೀಟ್ ಇರ್ಬೋದು, ಕೋಲ್ಡ್ ಇರ್ಬೋದು, ಪ್ರೆಷರ್ ಇರ್ಬೋದು, ಟ್ರಾಕ್ಷನ್ ಅಂತ ಇರ್ಬೋದು, ಅಥವಾ ರೊಟೇಷನಲ್ ಮೂವ್ಮೆಂಟ್ಸು, ಎಕ್ಸರ್ಸೈಸಸ್ಸು, ಸ್ಟ್ರೆಂಥನಿಂಗು ಮತ್ತು ರಿಹ್ಯಾಬಿಲಿಟೇಷನ್, ಇವೆಷ್ಟೂ ಒಳಗೊಂಡಿರುವಂಥದ್ದು ಫಿಸಿಯೋಥೆರಪಿ. ಸೊ ಈಗ ಈ ಫ್ರೋಸನ್ ಶೋಲ್ಡರಲ್ಲಿ ನಾವು ಮೇನ್ ಉದ್ದೇಶ ಏನು, ಮೂಮೆಂಟ್ ಸ್ಟಿಫ್ನೆಸ್ ಆಗಿರುತ್ತೆ. ಸೊ ಈ ಮೂಮೆಂಟ್ಸ್ನ ಇಂಪ್ರೂವ್ ಮಾಡಬೇಕು ಅಂತಂದರೆ ಎಕ್ಸರ್ಸೈಸಸ್ ಮಾಡಿಸ್ಬೇಕಾಗುತ್ತೆ, ಸ್ವಲ್ಪ ಮಸಾಜಸ್ ಮಾಡಿಸ್ಕೊಳ್ಬೋದು. ಸೊ ಇದೆಲ್ಲದರಲ್ಲೂ ಆಗ್ತಾ ಇಲ್ಲ ಅಂತಂದಾಗ ನೆಕ್ಸ್ಟ್ ನಾವು ಅನಸ್ತೇಶಿಯಾ ಕೊಟ್ಟು ಸ್ವಲ್ಪ ಮ್ಯಾನಿಪುಲೇಷನ್ ಅಂತ ಮಾಡ್ತೀವಿ, ಅದು ಕೂಡ ಒಂದು ಫಿಸಿಯೋಥೆರಪಿ. ಅದು ಸರ್ಜರಿ ಅಲ್ಲ, ಮ್ಯಾನಿಪುಲೇಷನ್ ಅನ್ನೋದು ಕೂಡ ಒಂದು ಫಿಸಿಯೋಥೆರಪಿಯ ಮೀನ್ಸ್ ಆಫ್ ಟ್ರೀಟ್ಮೆಂಟ್. ಸೊ ಇದು ಮಾಡಿದಾಗ ಪೇಷಂಟ್ಸ್ಗೆ ಮೂಮೆಂಟ್ಸ್ ಇಂಪ್ರೂವ್ ಆಗ್ತಾ ಹೋಗ್ತದೆ. ಈಗ ವಯಸ್ಸಾದವ್ರು ಇರ್ತಾರೆ, ಜಾಸ್ತಿ ವಯಸ್ಸಾಗಿದ್ದಾರೆ, 60-70 ವರ್ಷ ಆಗಿದೆ, ನಮ್ಮ ಅಜ್ಜಿ ತಾತ ಯಾರು, ಅವರೆಲ್ಲಾದ್ರೂ ಜಾರಿ ಬಿದ್ದು ಏನೋ ಮೂಳೆ ಮುರ್ಕೊಂಡ್ರು, ಅವ್ರಿಗೆ ರಿಕವರಿ ಹೆಂಗೆ, ಅವ್ರಿಗೆ ಸರ್ಜರಿ ಹೆಂಗೆ? ಅದಕ್ಕೆ ಭಯ ಆಗತ್ತಲ್ವಾ ಯೂಶಲಿ ವಯಸ್ಸಾಗಿದೆ ಅಂದ್ರೆ, ಇದನ್ನ ಹೆಂಗೆ? ಇದು ಈಗ ಸಿಟಿಲಿದ್ದು ನಾವು ಯೋಚನೆ ಮಾಡೋದಕ್ಕಿಂತ ನಾವು ಒಂದು ಉದಾಹರಣೆಗೆ ಒಂದು ಹಳ್ಳಿಯಲ್ಲಿ ಈ ಪರಿಸ್ಥಿತಿನ ಊಹಿಸ್ಕೊಳ್ಳೋಣ. ಸೊ ಹಳ್ಳಿಯಲ್ಲಿ ನಿಮ್ಗೆ ಗೊತ್ತಿರೋಂಗೆಲ್ಲ ಪರಿಸ್ಥಿತಿಗಳು ಕಷ್ಟವಾಗಿರ್ತವೆ. ಆ್ಯಸ್ ಅ ಫ್ಯಾಮಿಲಿ ಅಂತ ನೋಡಿದಾಗ ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ನೋಡ್ಕೊಳ್ಳೋರಂಥ ಸಿಚುವೇಶನ್ಸ್ ಇರ್ಬೋದು, ಎಲ್ಲವೂ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಅಥವಾ ಆಕ್ಸೆಸಿಬಿಲಿಟಿ ಆರ್ಥೋಪೆಡಿಕ್ ಸರ್ಜನ್ನು ಅಥವಾ ಹಾಸ್ಪಿಟಲ್ ಎಲ್ಲವೂ ಡಿಫಿಕಲ್ಟ್ ಇರುತ್ತೆ. ಆ ರೀತಿ ಇದ್ದಾಗ ಅಲ್ಲಿಯ ಮನಸ್ಥಿತಿ ಹೆಂಗಿರುತ್ತೆ ಅಂದರೆ, ವಯಸ್ಸಾಗಿದೆ ಬಿಟ್ಬಿಡೋಣ, ಏನೋ ಏನಾಗಿದೆ, ಇನ್ನೊಂದು 2 ವರ್ಷ 3 ವರ್ಷ ಇರ್ತಾರೆ, ಇವರಿಗೆಲ್ಲ ನಾವು ಟ್ರೀಟ್ಮೆಂಟ್ ಕೊಟ್ಟು ಖರ್ಚು ಮಾಡಬೇಕಾ, ಈ ಥರ ಎಲ್ಲ ಒಂದು ಮನಸ್ಥಿತಿ ಇರ್ತದೆ. ಬಟ್ ನಾನು ಒಂದು ಉದಾಹರಣೆ ಕೊಡ್ತೇನೆ. ಈಗ ರೀಸೆಂಟಾಗಿ ನಾವು ಒಂದು 95 ವರ್ಷದ ಒಂದು ವಯೋವೃದ್ಧೆ ಇದೇ ಥರ ಈಗ ಮನೇಲಿ ಬಿದ್ದು ಹಿಪ್ ಫ್ರ್ಯಾಕ್ಚರ್ ಆಗಿ ಬಂದಿದ್ರು. ಸೊ ನಾವು ಅವ್ರ ಮನೆಯ ಜೊತೆ ಇರೋರಿಗೆಲ್ಲರಿಗೂ ನಾವು ಸರ್ಜರಿ ಸಜೆಸ್ಟ್ ಮಾಡಿದಾಗ ಅವರು ಇಮಿಡಿಯೇಟಾಗಿ ಒಪ್ಕೊಂಡ್ರು. ಸೊ ಇದು ಒಂದು ನಮಗೆ ಅಶ್ಯೂರೆನ್ಸ್ ಕೊಡ್ತದೆ. ಸೊ ಈ ಮನಸ್ಥಿತಿ ಇದ್ದಾಗ ನಾವು ಸರ್ಜರಿ ಮಾಡಿ ಆ ಪೇಷಂಟ್ ವಾಪಸ್ ವಾರ್ಡಿಗೆ ಶಿಫ್ಟ್ ಮಾಡಿ ಅವ್ರು ನಕ್ಕೊಂಡು ಕೂತಾಗ ಮರುದಿನ ವೀಲ್ ಚೇರಲ್ಲಿ ಕೂರಿಸಿ ಅವ್ರನ್ನ ಓಡಾಡಿಸಿರ್ಬೇಕಾದಾಗ ಸೊ ಅದೊಂಥರ ಡಿಫ್ರೆಂಟ್ ತೃಪ್ತಿ ಕೊಡ್ತದೆ. ಸೊ ಈಗಿನ ಕರೆಂಟ್ ಸಿಚುವೇಶನ್ಸಲ್ಲಿ ಎಂಥದೇ ಕಾಂಪ್ಲಿಕೇಟೆಡ್ ಸಿಚುವೇಶನ್ಸ್ ಇದ್ರೂ ಕೂಡ ಹ್ಯಾಂಡಲ್ ಮಾಡುವಂಥ ಅಡ್ವಾನ್ಸ್ಡ್ ಟೆಕ್ನಾಲಜಿ ಈಗ ಅನಸ್ತೇಶಿಯಾದವ್ರು ಇದ್ದಾರೆ, ಸ್ಪೆಷಲಿಸ್ಟ್ಸ್ ಇರ್ತಾರೆ, ನಮಗೆ ಸಪೋರ್ಟಿವ್ ಆಗಿ ಕಾರ್ಡಿಯಾಕ್ ಬ್ಯಾಕಪ್ ಇರ್ತದೆ. ಸೊ ನಾವು ವಯಸ್ಸಾಗಿದೆ ಅಂತ ನಾವು ಬಿಡುವಂಥ ಪರಿಸ್ಥಿತಿ ಈಗಿಲ್ಲ. ನಾವೆಲ್ಲನೂ ಟ್ರೀಟ್ ಮಾಡಿ ಒಳ್ಳೆ ರಿಸಲ್ಟ್ಸ್ನ ನಾವು ಕೊಡ್ಬೋದಾಗಿದೆ. ವೆರಿ